अब मुझको ना बुलाओ, तुम मेरे पास आओ। बाबा बुला रहे हैं, बच्चों वतन में आओ। अब मुझको ना बुलाओ, तुम मेरे पास आओ। दुखियों की चीत्कारें क्या तुम तलक न आई? क्या भक्तों की पुकारें पड़ती नहीं सुनाई? दुखियों की चीत्कारें क्या तुम तलक न आई? क्या भक्तों की पुकारें पड़ती नहीं सुनाई? उनको दर्श दिखाओ, अब कुछ तरस तो खाओ, अब कुछ तरस तो खाओ। बाबा बुला रहे हैं, बच्चों वतन में आओ। अब मुझको ना बुलाओ, तुम मेरे पास आओ।
ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ಮುರಳಿ ದಿನಾಂಕ 12/6/72. ರಿಫೈನ್ ಸ್ಥಿತಿಯ ಗುರುತುಗಳು. जैसे साइंस रिफाइन होती जाती है, ವಿಜ್ಞಾನವು ಪರಿಶೋಧಿಸಲ್ಪಟ್ಟಷ್ಟು, ಉನ್ನತೀಕರಣವಾದಷ್ಟು, ತಾವು ಸೈಲೆನ್ಸಿನ ಶಕ್ತಿಯುಳ್ಳವರು ತಮ್ಮ ಸ್ಥಿತಿಯು ರಿಫೈನ್ ಆಗ್ತಾ ಇದೆಯಾ? ಉನ್ನತೀಕರಣ, ಪರಿಶೋಧನೆ ಸ್ವಚ್ಛ ಆಗ್ತಾ ಇದೆಯಾ? ಯಾವುದು ರಿಫೈನ್ ಚೀಸ್ ಇರ್ತದೋ, ಪರಿಶುದ್ಧವಾದ ವಸ್ತು, ಅದರ ವಿಶೇಷತೆ ಏನು? ಪರಿಶುದ್ಧವಾದ ವಸ್ತು ಅದರದ್ದು ಕ್ವಾಂಟಿಟಿ ಕಡಿಮೆ ಇರಬಹುದು, ಆದರೆ ಕ್ವಾಲಿಟಿ ಪವರ್ಫುಲ್ ಇರ್ತದೆ. ಕ್ವಾಂಟಿಟಿ ಅಂದರೆ ಅಳತೆ, ಕ್ವಾಲಿಟಿ ಅಂದರೆ ಗುಣಮಟ್ಟ. जो चीज़ रिफाइन नहीं होगी, ಯಾವುದು ರಿಫೈನ್ ಇರಲ್ವೋ ಅದರದ್ದು ಕ್ವಾಂಟಿಟಿ ಭಾಳ ಇರ್ತದೆ, ಎಣಿಕೆ ಭಾಳ ಇರ್ತದೆ, ಗುಣಮಟ್ಟ ಕ್ವಾಲಿಟಿ ಕಡಿಮೆ ಇರ್ತದೆ. ಟೊಮ್ಯಾಟೊ 10 ರೂಪಾಯಿಗೆ 1 kg, 10 ರೂಪಾಯಿಗೆ 10 kg. 10 ರೂಪಾಯಿಗೆ 10 kg ತಂದ್ರೆ ಅದ್ರಾಗೆಲ್ಲ ಕೊಳತಿದ್ದೇ ಹೆಚ್ಚಿರ್ತದೆ. ಕ್ವಾಂಟಿಟಿ ಹೆಚ್ಚು, ಕ್ವಾಲಿಟಿ ಕಡಿಮೆ. ರಿಫೈನ್ ಇದ್ದಿದ್ದು ಕ್ವಾಂಟಿಟಿ ಕಡಿಮೆ, ಕ್ವಾಲಿಟಿ ಚೆನ್ನಾಗಿರ್ತದೆ. तो यहाँ भी जब कि रिफाइन होते जाते तो कम समय, कम संकल्प, कम एनर्जी में जो कर्तव्य होगा वो 100 गुना होगा और हल्कापन भी हो जाता है. ಇಲ್ಲಿ ನಮ್ಮ ಬುದ್ಧಿ ಎಷ್ಟು ಪರಿಶುದ್ಧ, ಪರಿಶೋಧನೆ, ರಿಫೈನ್ ಸೋಸಲ್ಪಟ್ಟು ಸ್ವಚ್ಛವಾಗ್ತದೋ, ರಿಫೈನ್ ಆದಷ್ಟು ಕಡಿಮೆ ಸಮಯ, ಕಡಿಮೆ ಸಂಕಲ್ಪ, ಕಡಿಮೆ ಎನರ್ಜಿಯಿಂದ ಏನು ಕರ್ತವ್ಯ ಮಾಡ್ತೀವೋ ಅದು 100 ಪಟ್ಟು ಹೆಚ್ಚು ಗುಣಮಟ್ಟದ್ದಾಗಿರುತ್ತದೆ. ಹಗುರತೆಯ ಅನುಭವವೂ ಆಗುತ್ತದೆ. ಹಗುರತೆ ಅನುಭವ ಅಂದರೆ ಏನು? ಹಗುರತೆ ಚಿಹ್ನೆ ಅಂದರೆ ಅವ್ರು ಎಂದಿಗೂ ಕೆಳಗೆ ಇಳಿಯೋದೇ ಇಲ್ಲ. ಮೇಲಿರೋದು ಬೇಡಪ್ಪ ಕೆಳಗೆ ಬರೋಣ ಅಂದ್ರೂ ಅವ್ರು ಯಾವಾಗಲೂ ಸ್ಥಿತಿ ಎತ್ತರ ಉನ್ನತವಾದದ್ದೇ ಇರ್ತದೆ. ಹಗುರವಾದದ್ದು ಬೇಡ ಅಂದ್ರೂ ಸ್ಥಿತಿ ಮೇಲೇ ಇರ್ತದೆ. ಇದು ರಿಫೈನ್ ಬುದ್ಧಿ ಉಳ್ಳವರ ಕ್ವಾಲಿಫಿಕೇಷನ್, ಸ್ಥಿತಿ ಎತ್ತರ. ತಮ್ಮಲ್ಲಿ 2 ವಿಶೇಷತೆ ಇದೆಯಾ? ಯಾವುದ್ಯಾವುದು? ಹಲ್ಕಾಪನ್ನು ಇರಬೇಕು, ಕ್ವಾಂಟಿಟಿ ಕಡಿಮೆ, ಕ್ವಾಲಿಟಿ ಹೆಚ್ಚು. ಒಂದು ವೇಳೆ ಭಾಳ ಹೊರೆ ಇತ್ತು ಅಂದರೆ ಪರಿಶ್ರಮ ಹೆಚ್ಚು ಪಡಬೇಕಾಗ್ತದೆ. ಹಗುರವಾಗಿದ್ದಾಗ ಪರಿಶ್ರಮ ಕಡಿಮೆ ಇರ್ತದೆ. ನಮ್ಮ ಬುದ್ಧಿ ರಿಫೈನ್ ಆದಷ್ಟು ಈ ಪರಿವರ್ತನೆಯು ನ್ಯಾಚುರಲ್ ಆಗಿ ಆಗ್ತಾ ಹೋಗ್ತದೆ. ಭಾರ ಇದ್ದವ್ರು ಹಗುರಾಗ್ತೀವಿ, ಎತ್ತರ ಇರ್ತೀವಿ, ಕ್ವಾಂಟಿಟಿ ಕಡಿಮೆ ಎನರ್ಜಿಯಿಂದ ಕ್ವಾಲಿಟಿ ವರ್ಕ್ ನಡೀತದೆ. ಈ 2 ವಿಶೇಷತೆಗಳ ಬಗ್ಗೆ ಸದಾ ಅಟೆನ್ಷನ್ ಇರಲಿ. ಈ 2 ವಿಶೇಷತೆಗಳನ್ನು ಸಮ್ಮುಖದಲ್ಲಿಟ್ಕೊಂಡು ನಾನೆಷ್ಟು ರಿಫೈನ್ ಆಗಿದ್ದೀನಿ, ನನ್ನ ರಿಫೈನ್ನೆಸ್ಸನ್ನು ನಾನೇ ಚೆಕ್ ಮಾಡ್ಕೋಬೇಕು. ಲೌಕಿಕದಲ್ಲಿ ಎಣ್ಣೆ, ನೀರು, ಕ್ವಾಲಿಟಿ, ಯಾವ ಕಂಪ್ನಿ ಏನು ವಸ್ತು, ಕ್ವಾಲಿಟಿ ಚೆಕ್ಕಿಂಗ್ ಯೂನಿಟ್ಟೇ ಒಂದು ಬೇರೆ ಇರ್ತದೆ, ದೊಡ್ಡ ಯೂನಿಟ್ ಅದು. ಆದರೆ ನಮ್ಮ ಕ್ವಾಲಿಟಿ ರಿಫೈನ್ನೆಸ್ಸನ್ನು ನಾವೇ ಚೆಕ್ ಮಾಡ್ಕೋಬೇಕು ಇವೆರಡು ಚಿಹ್ನೆಗಳಿಂದ. ರಿಫೈನ್ ವಸ್ತು ಹೆಚ್ಚು ಅಲದಾಡುವುದಿಲ್ಲ, ಸ್ಪೀಡ್ ಬೇಗ ಹಿಡಿದು ಬಿಡ್ತದೆ. ರಿಫೈನ್ ಇಲ್ಲ, ಕಚ್ಚಡ ಮಿಕ್ಸ್ ಇದೆ, ಸ್ಪೀಡ್ ಏರುವುದೇ ಇಲ್ಲ.
ಖರ್ ಖರ್ ಆವಾಜ್ ನಿರ್ವಿಘ್ನವಾಗಿ ನಡೆಯುವುದೇ ಇಲ್ಲ. ಒಂದು ಕಡೆ ಎಷ್ಟೆಷ್ಟು ರಿಫೈನ್ ಆಗ್ತಾ ಇದ್ದೀವೋ ಇನ್ನೊಂದು ಕಡೆ ಚಿಕ್ಕ ಪುಟ್ಟ ಸಣ್ಣ ಮಾತುಗಳಲ್ಲಿ ತಪ್ಪು ಅಥವಾ ಸಂಸ್ಕಾರಗಳೇನು ಉಳಿದುಕೊಂಡಿದೆಯೋ ಅದರ ಫೈನ್ ಬಿ ಬಡ್ತಾ ಜಾರ. ಫೈನ್ ಅಂದರೆ ಏನು ಗೊತ್ತಾ? ಫೈನ್ ಕಟ್ಟು ಬಂದ್ವಿ, ಪೆನಾಲ್ಟಿ, ದಂಡ ವೃದ್ಧಿ ಆಗ್ತಾಯಿದೆ. ಚಿಕ್ಕ ಪುಟ್ಟ ತಪ್ಪುಗಳಿಂದ ಆಗ್ತಿರುವ ಕೆಲಸಕ್ಕೆ ಒಂದು ಕಡೆ ದಂಡ ಹೆಚ್ಚಾಗ್ತಾಯಿದೆ, ಇನ್ನೊಂದು ಕಡೆ ರಿಫೈನ್ ಆಗಲಿಕ್ಕೂ ಪುರುಷಾರ್ಥ ಮಾಡ್ತಿದ್ದೀವಿ. ಒಂದು ಕಡೆಗೆ ರಿಫೈನ್ನೆಸ್ಸಿನ ದೃಶ್ಯ, ಇನ್ನೊಂದು ಕಡೆ ಈ ದಂಡ ಕಟ್ಟುವ ದೃಶ್ಯ. ಎರಡರದ್ದು ಫೋರ್ಸ್ ಇದೆ. ಒಂದು ವೇಳೆ ರಿಫೈನ್ ಆಗಿಲ್ಲ ಅಂದರೆ ದಂಡ ಕಟ್ಟೋದು ಗ್ಯಾರಂಟಿ. ರಿಫೈನ್ ಆಯಿತು ಫೈನ್ ಸಮಜು. ಎರಡೂ ದೃಶ್ಯಗಳು ಜೊತೆ ಜೊತೆಗೆ ನಡೀತಾ ಇದೆ, ಕಾಣ್ತಾ ಇದೆ. ಅದು ಅತಿಯಲ್ಲಿ ಹೋಗ್ತಾ ಇದೆ, ಇದು ಅತಿ ಪ್ರತ್ಯಕ್ಷದ ರೂಪದಲ್ಲಿ ಕಂಡು ಬರ್ತಾ ಇದೆ. ಗುಪ್ತವಾಗಿದ್ದೆಲ್ಲ ಈಗ ಪ್ರಕಟಗೊಳ್ಳುತ್ತಿವೆ. ಯಾವಾಗ ಎರಡೂ ಮಾತುಗಳು ಪ್ರತ್ಯಕ್ಷ ಆಗಿಬಿಡ್ತದೋ ಅದರ ಅನುಸಾರವೇ ನಂಬರ್. ನಮ್ಮ ರಿಫೈನ್ನೆಸ್ಸಿನ ಪ್ರತ್ಯಕ್ಷತೆ, ನಮ್ಮ ಚಿಕ್ಕ ಪುಟ್ಟ ತಪ್ಪುಗಳ ದಂಡದ ಪ್ರತ್ಯಕ್ಷತೆ, ಎರಡೂವನ್ನು ಕ್ಯಾಲ್ಕುಲೇಟ್ ಮಾಡಿ ಅಲ್ವಾ ಲಾಸ್ಟ್ ನಂಬರಿಂಗ್ ಅನೌನ್ಸ್ ಆಗೋದು. ಮಾಲೆಯು ಕೈಯಿಂದ ಎಣಿಸಲ್ಪಡೋದು ಬೇಕಾಗಿಲ್ಲ, ನಮ್ಮ ನಡತೆಯಿಂದನೇ ಸ್ವಯಂ ನಮ್ಮ ನಂಬರ್ ಪಡ್ಕೊಂಡು ಬಿಡ್ತೀವಿ. ಈಗ ನಮ್ಮ ನಂಬರನ್ನು ಫಿಕ್ಸ್ ಮಾಡಿಕೊಳ್ಳೋ ಸಮಯ ಅಂತ ಬಾಪ್ದಾದ ಹೇಳ್ತಾ ಇದ್ದಾರೆ, ಅಟೆನ್ಷನ್ ಕೊಡ್ತಾ ಇದ್ದಾರೆ ಬಾಪ್ದಾದ. ಎರಡೂ ಮಾತಿನ ಸ್ಪಷ್ಟ ಕಾಣಿಸ್ತಾ ಇದೆ. ಎರಡೂ ಮಾತುಗಳನ್ನು ನೋಡ್ತಾ ಇದ್ದರೂ ಸಾಕ್ಷಿಯಾಗಿದ್ದು ಹರ್ಷಿತರಾಗಿರಿ. ಒಂದು ಆಟ, ಡ್ರಾಮಾ, ಗೇಮ್ಸ್ ಯಾವುದು ಚೆನ್ನಾಗಿರ್ತದೆ? ಎರಡೂ ಮಾತರಲ್ಲೂ ಚೆನ್ನಾಗಿರ್ಬೇಕು. ಅತಿ ಹೊತ್ತಿ ಹೇಳ ಕ್ಲೈಮ್ಯಾಕ್ಸ್ ರೀಚ್ ಆದಾಗ ಭಾರಿ ಇಂಟ್ರೆಸ್ಟಿಂಗ್ ಆಟ. ಆ ಕ್ಲೈಮ್ಯಾಕ್ಸ್ ರೀಚ್ ಆಗಿದ್ದೆ ಅತಿ ಆಕರ್ಷಣೆ ಉಳ್ಳಂಥ ದೃಶ್ಯ. ಈಗ ಈ ರೀತಿ ಕಶಂಕಶ್ ಕಿ ಸೀನ್ ಚಲ್ ರಹಿ ಹೈ, ಹಗ್ಗ ಜಗ್ಗಾಟದ ಟಗ್ ಆಫ್ ವಾರ್ ನಡೀತಾ ಇದೆ. ರಿಫೈನ್ನೆಸ್ ಮತ್ತು ಫೈನ್ ಕಟ್ಟುವುದು. देखने में मज़ा आता है ना, ವಾ ತರಸ್ ಆತಾ ಹೈ. ಈ ಎಲ್ಲ ದೃಶ್ಯಗಳನ್ನು ನೋಡೋಕೆ ಮಜಾ ಬರ್ತದೋ, ಅನುಕಂಪ ಬರ್ತದೋ? ರಿಫೈನ್ನೆಸ್ ನೋಡಿದಾಗ ಖುಷಿಯಾಗ್ಬಿಡ್ತದೆ. ಬೇರೆಯವ್ರದ್ದೆಲ್ಲ ನಮ್ಮದು ನಾವೇ ನೋಡ್ಕೊಳ್ಳೋದು ಸಾಕ್ಷಿಯಾಗಿ. ಇನ್ನೊಂದು ಕಡೆ ಫೈನ್ ಕಟ್ಟೋದು ಕಂಡಾಗ ಕರುಣೆ ಬರ್ತದೆ. ಎರಡೂ ಆಟ ನಡೀತಾ ಇದೆ. ಇವತ್ತು ಏನು ಆಟ ನಡೀತಾ ಇದೆ ಪರದೆ ಮೇಲೆ ಅನ್ನೋದನ್ನು ಬಾಪ್ದಾದ ತಿಳಿಸ್ಕೊಡ್ತಿದ್ದಾರೆ, ತೋರಿಸ್ತಿದ್ದಾರೆ. ವತನದಿಂದಂತೂ ಸ್ಪಷ್ಟ ಕಾಣ್ತಾ ಇದೆ ಅಂತ ಬಾಪ್ದಾದ ಹೇಳ್ತಾರೆ. ಯಾರು ಎಷ್ಟು ಶ್ರೇಷ್ಠ ಇರ್ತಾರೋ ಅವರಿಗೆ ಅಷ್ಟು ಸ್ಪಷ್ಟ ಕಾಣ್ತದೆ. ಯಾರು ಕೆಳಗಿನ ಸ್ಥಿತಿಯಲ್ಲಿದ್ದು ಪಾತ್ರ ಮಾಡ್ತಾರೋ ಅಂಥ ಪಾತ್ರಧಾರಿಗಳಿಗೆ ಏನು ತಾನೇ ಕಾಣಲು ಸಾಧ್ಯ? ಮೇಲಿದ್ದಷ್ಟು ಕ್ಲಿಯರ್ ಕಾಣ್ತದೆ. ಕೆಳಗಿದ್ದವ್ರಿಗೇನು ಕಾಣಲಿಕ್ಕಾದರೂ ಸಾಧ್ಯನಾ? ಸಾಕ್ಷಿಯಾಗಬೇಕು. ಬಾಪ್ದಾದ ಹೇಳ್ತಾರೆ ಆಗ ಸ್ಪಷ್ಟವಾಗಿ ಕಾಣ್ತದೆ. ಇವತ್ತು ಬಾಪ್ದಾದ ಹೇಳ್ತಾರೆ ವತನದಲ್ಲಿ ಈ ಆಟವನ್ನು ನೋಡ್ತಾ ಇದ್ರು. ಹಾಗಾದರೆ ಏನು ಮಾಡಬೇಕು? ಹಗುರ ಇರಬೇಕು, ಎತ್ತರ ಸ್ಥಿತಿಯಲ್ಲಿರಬೇಕು. ಕ್ವಾಂಟಿಟಿ ಕಡಿಮೆ ಮಾಡಿ ಕ್ವಾಲಿಟಿ ವೃದ್ಧಿ ಮಾಡ್ಕೋಬೇಕಾದ್ರೆ ಬುದ್ಧಿ ರಿಫೈನ್ ಮಾಡಿಕೊಳ್ಳಬೇಕು. ಫೈನ್ ಕಟ್ಟುವಂಥ ಎಲ್ಲ ತಪ್ಪುಗಳನ್ನು ಮಾಡೋದು ಬಿಟ್ಬಿಡಬೇಕು. ಯಾಕೆಂದರೆ ಇವೆರಡರ ಆಧಾರದ ಮೇಲೇ ನಮ್ಗೆ ಅಂತಿಮ ಮಾರ್ಕ್ಸ್, ಪದವಿ ಡಿಸೈಡ್ ಆಗೋದು. ಹಗುರವಾಗಿದ್ದೇನೆ, ನನ್ನ ಪ್ರತಿ ಸಂಕಲ್ಪ ಕ್ವಾಲಿಟಿ ಸಂಕಲ್ಪ ಆಗಿರಬೇಕು, ನನ್ನ ಸ್ಥಿತಿ ರಿಫೈನ್ ಆಗಿರಬೇಕು ಎನ್ನೋ ಸ್ಮೃತಿಯಲ್ಲಿರೋಣ. ಇಲ್ಲ ಖಟ್ರ ಶಬ್ದ, ಯಾವುದೋ ಆಯಿಲು ಯಾವುದೋ ಪೆಟ್ರೋಲ್ ಹಾಕಿದ್ರೆ ಗಾಡಿ ಏನಾಕೈತಿ? ಆದ್ದರಿಂದ ರಿಫೈನ್ ಬುದ್ಧಿಯುಳ್ಳವನು ನಾನು ಎನ್ನುವ ಸ್ಥಿತಿಯಲ್ಲಿರೋಣ. ಓಂ
ನಮಃ ಶಿವಾಯ.